ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಇಯರಿಂಗ್ಸ್. ಸೊ ಒಂದೊಂದು ಕೂಡ ಯಾವ ಡಿಸೈನ್ಸ್ ಯಾವ ಪ್ಯಾಟರ್ನ್ಸ್ ಅಲ್ಲಿ. ಚಿಕ್ಕ ಇಯರಿಂಗು, ಇದು ಒಂದು 2 ಗ್ರಾಮ್ಸ್ ಇದೆ ಅಷ್ಟೇ. ಇದು ಗುಂಡು ಡ್ರಾಪ್ಸ್ ಅಂತ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ಅದೇ ತರ ಇದರಲ್ಲಿ ಇದು ಏನು ಮುತ್ತು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಮೈ ಜ್ಯುವೆಲರಿ ಕಲೆಕ್ಷನ್ಸ್ ಸ್ವಲ್ಪನೇ ಇರೋದಾದರೂ ನಮ್ಮ ಹತ್ರ ಏನಿದೆ, ಯಾವ ಥರ ಕಲೆಕ್ಷನ್ಸ್ ಇದೆ ಅದನ್ನು ನಿಮಗೆ ಜೊತೆ ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಕ್ಲಿಪ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 1 ಗ್ರಾಮ್ 2 ಗ್ರಾಮ್ಸಲ್ಲಿ ನಮಗೆ ಡೈಲಿ ವೇರಿಗೆ ಸ್ಟೆಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ಚಿಕ್ಕ ಜಾಸ್ತಿ ಇಷ್ಟ ಆಗುತ್ತೆ. ನನ್ನ ದಿವ್ಯಂಗನೇ ಜಾಸ್ತಿ ಚಿಕ್ಕದೇ ಇಷ್ಟ ಆಗುತ್ತೆ. ಅವಳ ಕಲೆಕ್ಷನ್ಸ್ ಮತ್ತು ನನ್ನ ಕಲೆಕ್ಷನ್ ಇಬ್ಬರದ್ದು ಸೇರಿ ನಾನು ಇದರಲ್ಲಿ ತೋರಿಸ್ತಾ ಇರೋದು. ಸೊ ಯಾವ ಥರ ಪ್ಯಾಟರ್ನ್ಸ್ ಇದೆ, ಡಿಸೈನ್ಸ್ ಇದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ನನ್ನ ಇಯರಿಂಗ್ಸ್. ಸೊ ಒಂದೊಂದು ಕೂಡ ಯಾವ ಡಿಸೈನ್ಸ್ ಯಾವ ಪ್ಯಾಟರ್ನ್ಸಲ್ಲಿ ಇದೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಸೊ ಕೆಲವೊಬ್ಬರಿಗೆ ತುಂಬ ವೆಯ್ಟ್ ಜಾಸ್ತಿ ಇದ್ದರೆ ಇಯರಿಂಗು ಸ್ವಲ್ಪ ಜಗ್ಗುತ್ತೆ ಅಂತ ಅವರು ವೇರ್ ಮಾಡಲ್ಲ, ಚಿಕ್ಕದೇ ಇಷ್ಟಪಡ್ತಾರೆ. ಮತ್ತು ಅದನ್ನು ಕ್ಯಾರಿ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಚಿಕ್ಕದ್ರಲ್ಲೇ ತುಂಬ ಡಿಸೈನ್ಸ್ ಚೆನ್ನಾಗೂ ಇರುತ್ತೆ, ಕ್ಯೂಟಾಗೂ ಕಾಣಿಸುತ್ತೆ, ಫೇಸಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಪ್ರಿಫರ್ ಮಾಡ್ತಾರೆ. ಸೊ ಅವರಿಗೋಸ್ಕರ ಈ ವಿಡಿಯೋನ ನಾನು ತೋರಿಸ್ತಾ ಇರೋದು. ಫ್ರೆಂಡ್ಸ್, ಕೆಲವೊಬ್ಬರು ಗೋಲ್ಡ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ, ಅವರೆಲ್ಲ ಸ್ವಲ್ಪ ಚಿಕ್ಕ ಇಯರಿಂಗ್ಸ್ನ ಜಾಸ್ತಿ ಚೂಸ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಈ ಡಿಸೈನ್ಸ್ ಇಷ್ಟ ಆದರೆ ಅವರು ಕೂಡ ಇದೇ ಥರ ಮಾಡಿಸ್ಕೋಬೋದು. ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ ನನಗೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದರದ್ದು ಕಂಪ್ಲೀಟ್ ಡೀಟೇಲ್ಸನ್ನು, ಕಂಪ್ಲೀಟ್ ಪ್ಯಾಟರ್ನ್ ಡಿಸೈನ್ ಇಷ್ಟ ಆದರೂ ಕೂಡ ನಾನು ಶೇರ್ ಮಾಡ್ಕೊಡ್ತೀನಿ. ನಾನು ಈ ವಿಡಿಯೋ ಕ್ಲಿಪ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ರು ಎಷ್ಟೊಂದು ಶಾಪಿಗೆ ನಾವು ಏನಕ್ಕೆ ವಿಸಿಟ್ ಮಾಡ್ತೀವಿ ಅಂತಂದರೆ ಡಿಸೈನ್, ನಮ್ಗೆ ಆ ಡಿಸೈನ್ ಇಷ್ಟ ಆಗುತ್ತೋ ಇಲ್ವೋ ಅಂತ. ಸೊ ನನ್ನ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗುತ್ತೋ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಯಾವುದೇ ಡಿಸೈನ್ ಇಷ್ಟ ಆದರೂ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಅದರದ್ದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ. ಸೊ ಇದೆಲ್ಲ ನಮಗೆ ಡೈಲಿ ವೇರಿಗೆ ನಮಗೆ ಡೈಲಿ ಯೂಸ್ ಆಗುತ್ತೆ. ಆಫೀಸ್ ವೇರ್ಸ್ಗೂ, ಎಲ್ಲಿಗಾದರೂ ನೀವು ಹೊರಗಡೆ ಸಿಂಪಲ್ ಫಂಕ್ಷನ್ಸ್ಗೆ ಹೋಗಬೇಕು ಅಂದಾಗೂ ಕೂಡ ಇದನ್ನು ವೇರ್ ಮಾಡ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇದನ್ನು ಶೇರ್ ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ಯಾವ ಥರ ಇಯರಿಂಗ್ಸ್ ಇದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನನ್ನ ಫಸ್ಟ್ ಇಯರಿಂಗ್ ಬಂದು ಇದು ಫ್ರೆಂಡ್ಸ್, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಜಾಸ್ತಿ ಡೈಲಿ ವೇರಿಗೆ ಒಂದು 2-3 ಇಯರ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದೆ. ಇದು ನನ್ನ ಸಿಸ್ಟರು ನನ್ನ ಮ್ಯಾರೇಜಿಗೋಸ್ಕರ ಕೊಡಿಸಿದ್ದು. ನೋಡಿ, ಇದು ಕೂಡ ಒಂದು 2 ಗ್ರಾಮ್ಸಲ್ಲಿ ಇದೆ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇದನ್ನು ನಾವು ಸ್ಯಾರೀಸ್ ಕೂಡ ವೇರ್ ಮಾಡ್ಬೋದು, ಡೈಲಿ ವೇರ್ ಡ್ರೆಸ್ಸಸ್ ಕೂಡ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವುದೇ ಕೂಡ ಇಯರಿಂಗ್ಸು ಸ್ವಲ್ಪ ಕೆಳಗಡೆ ಏನಾದರೂ ಮುತ್ತು ಥರ ಏನಾದರೂ ಈ ಥರ ಬಂದಿದ್ರೆ ತುಂಬ ಅಟ್ರಾಕ್ಟಿವ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಇಯರಿಂಗು. ಸೊ ನಾನು ಜಾಸ್ತಿ ಈ ಥರ ಇದ್ದರೆ ಪ್ರಿಫರ್ ಮಾಡ್ತೀನಿ. ನನಗೆ ಇಯರಿಂಗ್ ಅಂತೂ ತುಂಬ ಇಷ್ಟ. ನಾನು ಕಂಟಿನ್ಯೂಸ್ ಒಂದು 3 ಇಯರ್ಸ್ ಬಳಸಿದ್ದೆ. ನನ್ನ ಲಾಸ್ಟ್ ಲಾಗ್ ನೀವು ನೋಡಿದರೆ ನಾನು ಜೆ ಟೈಪ್ ತುಂಬ ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇದು ಜೆ ಟೈಪ್ ಇಯರಿಂಗು. ಇದು ತುಂಬ ಚಿಕ್ಕ ಇಯರಿಂಗು. ಇದು ಒಂದು 2 ಗ್ರಾಮ್ಸ್ ಇದೆ ಅಷ್ಟೇ, 2 ಗ್ರಾಮ್ಗಿಂತ ಕಡಿಮೆನೇ ಇದೆ. ಸೊ ಇದೇ ಥರ ನಾನು ಸರ್ಚ್ ಮಾಡ್ತಿರೋದು. ಫ್ರೆಂಡ್ಸ್, ಈ ಇಯರಿಂಗು ನಾನು ಜಾಸ್ತಿ ಡೈಲಿ ವೇರಿಗೆ ಯೂಸ್ ಮಾಡ್ತೀನಿ. ಬಟ್ ನನ್ನ ಕಿವಿ ತುಂಬ ದೊಡ್ಡದಾಗಿರೋದ್ರಿಂದ ನನಗೆ ಇದು ಕಾಣೋದೇ ಇಲ್ಲ, ಕಡಿಮೆ ಗ್ರಾಮಲ್ಲಿದೆ. ಸೊ ಅದಕ್ಕೆ ಜಾಸ್ತಿ ದಿವ್ಯಾನೇ ಇದನ್ನು ವೇರ್ ಮಾಡ್ತಾಳೆ. ತುಂಬ ಚಿಕ್ಕ ಗ್ರಾಮಲ್ಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನಾನು ಮಲಬಾರಲ್ಲಿ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಇಯರಿಂಗ್ ಬಂದು ಈ ಥರ ಇದೆ. ಇದು 1.5 ಗ್ರಾಮ್ಸ್ ಇಟ್ಬೋದು. ಇದು ಕೂಡ ಡೈಲಿ ವೇರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನ್ನ ಕಿವಿಗೆ ಸೂಟ್ ಆಗಲ್ಲ. ಇದು ನಮ್ಮ ದಿವ್ಯಾನೇ ಇಷ್ಟಪಡ್ತಾಳೆ, ತುಂಬ ಅವಳೇ ವೇರ್ ಮಾಡ್ತಾ ಇರ್ತಾಳೆ. ಚಿಕ್ಕ ಇಯರಿಂಗು ನೋಡಿ ಎಷ್ಟು ಚೆನ್ನಾಗಿದೆ, ಡಿಸೈನ್ ಎಲ್ಲ ಈ ಥರ ಇದೆ. ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಡಿಸೈನ್ ಎಲ್ಲ ಡೈಮಂಡ್ ಶೇಪಲ್ಲಿದೆ. ಇದು ತುಂಬ ಕಡಿಮೆ ಗ್ರಾಮು. ಇದು ಕೂಡ 1.5 ಗ್ರಾಮ್ಸ್ ಅಷ್ಟೇ ಇರೋದು. ಚಿಕ್ಕ ಇಯರಿಂಗು ಡೈಲಿ ವೇರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೂ ಕೂಡ ತುಂಬ ಮ್ಯಾಚ್ ಆಗುತ್ತೆ. ಇದು ಈ ಥರ ಜುಮ್ಕಾ ಥರ ಎಲ್ಲ ಬಂದಿರೋದಕ್ಕೆ ನೋಡಿ ಫ್ರೆಂಡ್ಸ್. ಈ ಇಯರಿಂಗು ತುಂಬ ಫ್ಯಾನ್ಸಿ ಆಗಿದೆ, ಇವಾಗ ಟ್ರೆಂಡಲ್ಲಿ ಜಾಸ್ತಿ ಇದೆ. ಸೊ ಇಯರಿಂಗ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಟ್ ಕಡಿಮೆ ಗ್ರಾಮಲ್ಲಿ ಬೇಕು ಅಂದರೆ ನೀವು ಈ ಥರ ಚೂಸ್ ಮಾಡ್ಕೋಬೋದು. ನೋಡಿ, ಡಿಸೈನು ಕೂಡ ಚೆನ್ನಾಗಿದೆ. ಸೊ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು
ನೆಕ್ಸ್ಟ್ ಇಯರಿಂಗ್ ಬಂದು ಈ ಥರ ಇದೆ. ಇದು ಗುಂಡು ಡ್ರಾಪ್ಸ್ ಅಂತ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು. ಅದೇ ಥರ ಇದರಲ್ಲಿ ಇದು ಏನು ಮುತ್ತಲ್ಲಿ ಮಾಡಿರೋ ಥರದ್ದು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದನ್ನು ಯಾವ ಫಂಕ್ಷನಲ್ಲಿ ವೇರ್ ಮಾಡಿದ್ರು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಇದೇ ಥರ ಬೇಕು ಅಂತ, ಇದೇ ಥರ ಪ್ಯಾಟ್ರನ್ ಇಷ್ಟ ಆಗಿದೆ ಅಂತ. ಸೊ ನಾನು ಇದನ್ನು ತೊಗೊಂಡಿದ್ದು ಮಲಬಾರಲ್ಲೇ. ಇದು ಕೂಡ ಆಲ್ಮೋಸ್ಟ್ ನಾಟ್ 2 ಗ್ರಾಮ್ಸ್, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ನಾವು ಫ್ಯಾನ್ಸಿ ಸ್ಯಾರಿ ಕೂಡ ವೇರ್ ಮಾಡ್ಬೋದು, ಫ್ಯಾನ್ಸಿ ಡ್ರೆಸ್ಸಿಗೆ ಕೂಡ ವೇರ್ ಮಾಡ್ಬೋದು, ಟ್ರೆಡಿಷ್ನಲ್ ಆಗು ಯೂಸ್ ಮಾಡ್ಬೋದು, ಡೈಲಿ ವೇರ್ಗೂ ಯೂಸ್ ಮಾಡ್ಬೋದು. ತುಂಬ ಚಿಕ್ಕ ಗ್ರಾಮು, ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಮುತ್ತಲ್ಲಿ ಮಾಡಿರೋದಿದು ಈ ರೀತಿ ಇದೆ. ನೆಕ್ಸ್ಟ್ ಇಯರಿಂಗ್ ಬಂದು ಈ ಥರ ಇದೆ. ಇದು ಕೂಡ ಡೈಲಿ ವೇರಿಗೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಯೂಸ್ ಮಾಡಿದ್ದಿದ್ದು. ಇದು ಕೂಡ ಒಂದು 1.5 ಗ್ರಾಮ್ಸ್ ಇದೆ ಅಷ್ಟೇ. ಇದು ನೋಡಿ ಚಿಕ್ಕ ಇಯರಿಂಗು, ಡೈಲಿ ವೇರಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಜಾಸ್ತಿ ಸ್ಟರ್ಟ್ಸ್ ಎಲ್ಲ ಯೂಸ್ ಮಾಡೋರು ಈ ಥರ ಪ್ರಿಫರ್ ಮಾಡ್ತಾರೆ, ಅವರಿಗೆ ಈ ಡಿಸೈನ್ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಇಯರಿಂಗ್ ಬಂದು ನಮ್ಮ ದಿವ್ಯದು. ಇದು 1 ಗ್ರಾಮ್ ಇದೆ ಅನ್ಸುತ್ತೆ ಅಷ್ಟೇ. ಮಿಲಿಗ್ರಾಮ್ಸ್ ರಿಂಗ್ ಇದು ಆ್ಯಕ್ಚುಲಿ ಈ ಥರ ಇದೆ. ಮಿಲಿಗ್ರಾಮ್ಸಲ್ಲಿದೆ. ಇದು ದಿವ್ಯದು. ಡೈಲಿ ವೇರಿಗೆ ಜಾಸ್ತಿ ವೇರ್ ಮಾಡ್ತಾ ಇರ್ತಾಳೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲಾಗಿ ಕಾಣಿಸ್ತಾ ಇರುತ್ತೆ. ಸೊ ಯಾವುದೇ ಡ್ರೆಸ್ಗೆ ಹಾಕ್ಕೊಂಡ್ರೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಆಫೀಸ್ ವೇರಿಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಈ ರೀತಿ ಇದೆ ನೋಡಿ, ಇಷ್ಟು ಚಿಕ್ಕದಾಗಿ ಕಾಣುತ್ತೆ. ಕಡಿಮೆ ಗ್ರಾಮ್ ಇರೋದ್ರಿಂದ ಕೆಲವ್ರದ್ದು ಇಯರ್ಸ್ ಸ್ವಲ್ಪ ತುಂಬ ಸ್ಮೂತ್ ಇರುತ್ತೆ, ಅವರಿಗೆ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಿವಿಗೆ ಜಗ್ಗಲ್ಲ. ಇದನ್ನು ವೇರ್ ಮಾಡಿದ್ರೆ ಡೈಲಿ ವೇರಿಗೆ ಕೂಡ ನಾವು ಹಾಕೋಬೋದು, ಚೆನ್ನಾಗೂ ಕಾಣಿಸುತ್ತೆ, ಎಲ್ಲ ಡ್ರೆಸ್ಸಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಫ್ರೆಂಡ್ಸ್, ಈ ಥರ ಸಿಂಪಲ್ ಆಗಿ ಕಡಿಮೆ ಗ್ರಾಮಲ್ಲಿರೋ ಇಯರಿಂಗ್ಸ್ನ ನಾವು ವೇರ್ ಮಾಡೋದ್ರಿಂದ ಕಿವಿನೂ ಜಗ್ಗಲ್ಲ, ನಾವು ತುಂಬ ದಿನ ಸೊ ಕಿವಿ ಏನು ಹಾಳಾಗಲ್ಲ ಅಂತಲೇ ಹೇಳ್ಬೋದು. ಕೆಲವೊಬ್ರದ್ದು ಈ ಥರ ಜಗ್ಬಿಡುತ್ತೆ. ಸೊ ಒಬ್ಬೊಬ್ರದ್ದಂತೂ ತುಂಬ ಸ್ಮೂತ್ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನು ಕಂಪ್ಲೀಟಾಗಿ ವಾಚ್ ಮಾಡಿ ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮಗೆ ಯಾವುದೇ ಥರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ನಿಮಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.